ಎಲ್ಲರಿಗೂ ನಮ್ಮ ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ ಅವರ್ಗೀಯ ವ್ಯಂಜನಗಳ ಪರಿಚಯ ಮಾಡಿಸ್ತಾ ಇದ್ದೀವಿ. ಈಗ ಯಾರ ಲ ವ 4 ಅಕ್ಷರಗಳು ಆಯಿತು. ಈಗ ಇದು 5ನೇ ಅಕ್ಷರ ಶ, ಅಂದರೆ ಮೊದಲನೇ ಶ, ಶನಿವಾರ ಶ ಅಂತೆಲ್ಲ ಹೇಳ್ತೀವಿ. ಅದರಿಂದ ಮತ್ತು ಗುಣಿತಾಕ್ಷರದಿಂದ ಆದ ಪದಗಳನ್ನು ಬರೆದು ಪ್ರಾಕ್ಟೀಸ್ ಮಾಡೋಣ. ಫಸ್ಟ್ ಒನ್ ಶ, ಅದಕ್ಕೆ ಶ. ಇದು 3ನೇ ಸ ಅಂದರೆ ಸ, ಅದಕ್ಕೆ ತಾವತ್ತು ಕೊಡ್ತೀನಿ. ಅಂದರೆ ಸ ಇರೋದು ಇಸ್ ಆಗುತ್ತೆ, ಇದು ತಾವತ್ತು. ತಾವತ್ತಿಗೆ ಮತ್ತೆ ನಾನು ಅರ್ಧ ಚಂದ್ರ ಕೊಡ್ತೀನಿ. ಈಗ ಇದು ಹೇಗೆ ಅಂದರೆ ಶಸ್ತ್ರ ಅಂತ ಆಗುತ್ತೆ. ಇದು ಮೊದಲ ಬಾರಿಗೆ ನಾವು ನಮ್ಮ ಕನ್ನಡ ಕಲಿಕೆ ಕ್ಲಾಸಲ್ಲಿ 3 ಅಕ್ಷರ ಅಂದರೆ ಒತ್ತಕ್ಷರಗಳು 2ನ್ನ ನಾವು ಬಳಸ್ತಾ ಇದ್ದೀವಿ. ಈಗ ಈ ಸಾ ಬಂದು ಇಸ್ ಆಗುತ್ತೆ, ಇತ್ ರ, ಶಸ್ತ್ರ ಅಂತ ಆಗುತ್ತೆ. ಅಂದರೆ ಕೊನೆಯ ಒತ್ತಕ್ಷರಕ್ಕೆ ಸ್ವರ ಸೇರಿಕೊಳ್ಳುತ್ತೆ. ಸೊ ಶಸ್ತ್ರ, ಚಾಗುಡಿಸು ಚಿ, ಕಾಗುಡಿಸು ಕಿ, ಅನಂತರ ತಾಗೆ ಏತ್ವ ಕೊಟ್ಟು ಸಾ ಕೊಡ್ತೀನಿ, ಸಾ ಒತ್ತಕ್ಷರನ ಕೊಡ್ತೀನಿ. ಸೊ ಈಗ ಶಸ್ತ್ರ ಚಿಕಿತ್ಸೆ ಅಂತ ಆಗುತ್ತೆ. ತೇ ಅಂತ ಇರೋದು ಇತ್ ಆಗುತ್ತೆ. ಈ ಏಕಾರ ಬಂದು ಕೆಳಗಡೆ ಇರೋಂಥ ಸಾ ಒತ್ತಕ್ಷರಕ್ಕೆ ಸೇರಿಕೊಳ್ಳುತ್ತೆ. ಇಸ್ ಬಂದು ಸೇ ಆಗುತ್ತೆ, ತ ಅಂತ ಆಗುತ್ತೆ. ಚಿಕಿತ್ಸೆ ಅಂತ ಹೇಳ್ತೀವಿ, ಶಸ್ತ್ರ ಚಿಕಿತ್ಸೆ ಅಂತ. ಇದಕ್ಕಿಂತ ಸುಲಭವಾದ ಪದಗಳು ತುಂಬ ಇದ್ದಾವೆ. ನಾವು ಆಲ್ರೆಡಿ ಸುಲಭವಾಗಿರುವಂಥ ಪದಗಳನ್ನೆಲ್ಲ ರಚಿಸಿದ್ದೀವಿ. ಅದಕ್ಕೋಸ್ಕರ ನಾನು ಈ ಥರ ಒತ್ತಕ್ಷರಗಳು ಬರೋ ಅಂಥ ಪದನ ಚೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಅದು ಬೇಡ ಅಂದರೆ ಬೇಕಾದ್ರೆ ನಾವು ಈ ಅಕ್ಷರನ ಮಾಡ್ಕೊಬೋದು. ಶ, 0 ಕ, ಶಂಖ ಅಂತಂದ್ರೆ ಮಾಡ್ಕೊಬೋದು. ನೆಕ್ಸ್ಟ್ ಶಾಕಿಲಿ ಅಥವಾ ಶಾದೀರ್ಘ ಶ, ಶಾದೀರ್ಘ ಶ, ರ, ಶಾರ, ದ ದೀರ್ಘ ದ, 0 ಬಾಗೆ ಏತ್ವ, ಶಾರದಾಂಬೆ ಅಂತ ಒಂದು ಪದ. ಅಥವಾ ಶಾಕಿಲಿ ಶಾ, ಕಾಗುಡಿಸು ಕಿ, ಕೀಗೆ 2ನೇ ಶಾ ಒತ್ತಕ್ಷರ ಅಂದರೆ ಇದು ಸಾಕ್ಷಿ ಅಂತ ಆಗುತ್ತೆ. ಕೀ ಇರೋದು ಕ ಆಗುತ್ತೆ. ಈ ಸ್ವರ ಈ ಬಂದು ಈ ಕೆಳಗಡೆ ಇರೋಂಥ ಒತ್ತಕ್ಷರಕ್ಕೆ ಸೇರಿಕೊಂಡು ಇಶ್ ಬಂದು ಶಿ ಆಗುತ್ತೆ. ಇಲ್ಲಿ ಕೀ ಇರೋದು ಇಕ್ಕಾಗುತ್ತೆ, ಅಂದರೆ ಸಾಕ್ಷಿ ಅಂತ ಹೇಳಬೇಕು. ನೆಕ್ಸ್ಟು ಶಾಗುಡಿಸು ಶಿ ಆಗುತ್ತೆ. ಅದಕ್ಕೆ ಶಾಗುಡಿಸು ಶಿ, ಲಾ ದೀರ್ಘ ಲ, ಶಿಲಾ, ಭ 4ನೇ ಬಾಗಿಲಿ ಭ, ಲಾ, ಕಾಗುಡಿಸು ಕಿ, ಶಿಲಾಭಾಲಕಿ ಅಂತ ಒಂದು ಪದ ಮಾಡೋಣ. ಅಥವಾ ಚಾಗುಡಿಸು ಶಿ, ಕಾಗೆ ಏತ್ವ ಕೆ ಆಗುತ್ತೆ, ಅದಕ್ಕೆ ಶಾ ಒತ್ತಕ್ಷರ 2ನೇ ಒತ್ತಕ್ಷರವನ್ನು ಅಂದರೆ 2ನೇ ಶಾ ಒತ್ತಕ್ಷರವನ್ನು ಕೊಡ್ತೀವಿ. ಆವಾಗ ಏನಾಗುತ್ತೆ, ಶಿಕ್ಷೆ ಅಂತ ಆಗುತ್ತೆ. ಈ ಏಕಾರ ಎ ಸ್ವರ ಬಂದು 2ನೇ ಶಾ ಒತ್ತಕ್ಷರಕ್ಕೆ ಕೂಡ್ಕೊಳ್ಳುತ್ತೆ, ಇರೋದು ಶೇ ಆಗುತ್ತೆ. ಕ ಬಂದು ಕ ಆಗುತ್ತೆ, ಶಿಕ್ಷೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಶಾ ಗುಡಿಸುನ್ ದೀರ್ಘ ಶೀ ಆಗುತ್ತೆ. ಶಾ ಗುಡಿಸುನ್ ದೀರ್ಘ ಶೀ, ತ ಲ, ಶೀತಲ, ಯಾ ಕೊಂಬು, ಯಾ ಬರೆದು ಕೊಂಬು, ಯು, ದ, ದಾಗೆ 4ನೇ ದ ಒತ್ತಕ್ಷರ, ಶೀತಲ ಯುದ್ಧ ಅಂತ ಒಂದು ಪದ. ನೆಕ್ಸ್ಟ್ ಶಾಕೊಂಬು ಶು, ಅದಕ್ಕೆ ಶಾಕೊಂಬು ಶು, ಕಾಗೆ ಅರ್ಧ ಚಂದ್ರ ಕೊಡ್ತೀನಿ, ಶುಕ್ರ, ವಾ ದೀರ್ಘ ವ, ರ, ಶುಕ್ರವಾರ ಅಂತ ಒಂದು ಪದನ ಮಾಡ್ಕೊಳ್ಳೋಣ. ಅಥವಾ ಸಾಕೊಂಬು ಶೂ ಹಾಕ್ಕೊಂಡು 0 ಹಾಕಿ ಇದು ಠಿ 2ನೇ ಟ
ಗುಡಿಸು ಠೀ ಮಾಡ್ತೀನಿ, ಶುಂಠಿ ಅಂತ ಒಂದು ಪದ. ನೆಕ್ಸ್ಟ್ ಶಾ ಕೊಂಬಕಿಲಿ ಶೂ ಆಗುತ್ತೆ, ಅದಕ್ಕೆ ಶಾ ಕೊಂಬಕಿಲಿ ಶೂ ಲಾ ದೀರ್ಘ ಶೂಲ ಪಾ ದೀರ್ಘ ಪಾ ನಾ ಗುಡಿಸು ನಿ ಶೂಲಾಪಾಣಿ ಅಂತ ಒಂದು ಪದ ರಚಿಸ್ಕೊಳ್ಳೋಣ. ನೆಕ್ಸ್ಟ್ ಶಾಗೆ ಒಟ್ರು ಸುಳಿ ಶ್ರೂ, ಅದಕ್ಕೆ ಶಾಗೆ ಒಟ್ರು ಸುಳಿ ಶ್ರೂ ಸೊನ್ನೆ ಶೃಂಗ ಏತ್ವ ದೀರ್ಘ ಶೃಂಗೇರಿ ಶೃಂಗೇರಿ ತಾಕೇತು ದೀರ್ಘ ದೇವಾಗುಡಿಸು ವಿ ಶೃಂಗೇರಿ ದೇವಿ ಅಂತ ಒಂದು ಪದ ರಚನೆಯನ್ನು ಮಾಡ್ಕೊಳ್ಳೋಣ. ನೆಕ್ಸ್ಟ್ ಶಾಗೆ ಏತ್ವ ಕೊಡೋಣ. ಶಾಕೇತ್ವ ಶೆ ಆಗುತ್ತೆ, ಶಾಕೇತ್ವ ಶೆ ತಾ ಗುಡಿಸು ಟಿ ಟೀಗೆ ಟಾವತ್ತು ಶೆಟ್ಟಿ ನಾ ದೀರ್ಘ ನಾ ಡಾಕೊಂಬು ಡು ಶೆಟ್ಟಿನಾಡು ಅಂತ ಒಂದು ಪದ ರಚಿಸ್ಕೊಳ್ಳೋಣ. ನೆಕ್ಸ್ಟು ಶಾಗೆ ಏತುನ್ ದೀರ್ಘ ಶೇ ಆಗುತ್ತೆ, ಶಾಗೆ ಏತುನ್ ದೀರ್ಘ ಶೇ ಸೊನ್ನೆ ಶೇಂಗಾ ದೀರ್ಘ ಗ ಶೇಂಗಾ ಬಾಗುಡಿಸುನ್ ದೀರ್ಘ ಬಿ ಜ ಶೇಂಗಾ ಒಕ್ಲಸ್ ಕೊಡೋಣ ಬೀಜ ಅಂತ ಮಾಡೋಣ, ಶೇಂಗಾ ಬೀಜ ಅಂತ ಆಗುತ್ತೆ. ಅಥವಾ ಶಾಕೆ ಅಥವಾ ಶೇ ಕ ಡಾಕಿಲಿ ಡ ಶೇಕಡ ಅಂತ ಒಂದು ಪದವನ್ನು ರಚಿಸೋಣ. ನೆಕ್ಸ್ಟ್ ಶಾಗೆ ಏತ್ವ ಕೊಟ್ಟು ಕೆಳಗಡೆ ಹಿಂಗೆ ಆಫ್ 3 ಥರ ಕೊಟ್ಟಿವಿ ಅಂದರೆ ಶೈ ಆಗುತ್ತೆ, ಅದಕ್ಕೆ ಶಾಕೈತ್ವ ಶೈ ಲ ಶೈಲ ಪಾಕೊಂಬು ಪೂ ತಾಗುಡಿಸು ತೀಗೆ ಅರ್ಧ ಚಂದ್ರ ಶೈಲಪುತ್ರಿ ಅಂತ ಒಂದು ಪದ. ಅಥವಾ ಶೈಲಜ ಅಂತಲೂ ಬರೀಬೋದು, ಶೈಲಜ ಅಂತ ಒಂದು ಪದ ರಚನೆ. ನೆಕ್ಸ್ಟ್ ಶೈ ಅಂದ ನಂತರ ಶಾ ಏತ್ವ ಕೊಂಬಕಿಲಿ ಶೋ ಆಗುತ್ತೆ, ಅದಕ್ಕೆ ಶಾ ಕೊಂಬಕಿಲಿ ಅಂದರೆ ಏತ್ವ ಕೊಂಬಕಿಲಿ ಶೋ ಫ್ಲ. ನಾನು ಇದು ಆಂಗ್ಲ ಪದವನ್ನು ಯೂಸ್ ಮಾಡ್ತೀನಿ, ಶೋ ಫ್ಲ ವ ಎರ್ ಅದಕ್ಕೆ ಸಾವತ್ತು ಕೊಡ್ತೀನಿ, ಶೋ ಫ್ಲವರ್ಸ್ ಅಂತ ಒಂದು ಪದ. ನೆಕ್ಸ್ಟ್ ಶಾ ಏತ್ವ ಕೊಂಬಕಿಲಿ ದೀರ್ಘ ಶೋ ಆಗುತ್ತೆ, ಅದಕ್ಕೆ ಶಾ ಏತ್ವ ಕೊಂಬಕಿಲಿ ದೀರ್ಘ ಶೋ ಬ ನಾ ಶೋಭನಾ ರಾ ನಾ ಗುಡಿಸು ನಿ ಶೋಭನಾ ರಾಣಿ ಅಂತ ಒಂದು ಪದ ರಚನೆ. ನೆಕ್ಸ್ಟ್ ಶೋ ಆದ ನಂತರ ಶಾಗೆ ಔತ್ವ ಶೌ, ಅದಕ್ಕೆ ಶಾಗತ್ವ ಶೌ ಯಾ ಬರಿತೀನಿ, ಅನಂತರ ಅರ್ಕಾವತ್ತು ಕೊಡ್ತೀನಿ ಶೌರ್ಯವರ್ಧಕ ಅಂತ ಒಂದು ಪದವನ್ನು ರಚಿಸ್ತೀನಿ. ವ ಧ 4ನೇ ಧ ಕೊಟ್ಟು ಮತ್ತೆ ಅರ್ಕಾವತ್ತು ಕೊಡ್ತೀನಿ. ಸೊ ವ ಧ ಕ ಶೌರ್ಯವರ್ಧಕ ಅಂತ ಒಂದು ಪದ. ನೆಕ್ಸ್ಟ್ ಶಾಗೆ 1 ಸೊನ್ನೆ ಶಂ, ಬೇಕಾದಷ್ಟು ಪದಗಳಿದ್ದಾವೆ. ಶಾಗೆ 1 ಸೊನ್ನೆ ಶಂಖ ನಾ ದೀರ್ಘ ನಾ ದ 4ನೇ ದ ಶಂಖ ನಾದ ಅಂತ ಒಂದು ಪದ. ಅಥವಾ ಶಂಭೋ ಅಂತನಾದರೂ ಬರೀಬೋದು, ಶಂಭು. ಶಾಗೆ 1 ಸೊನ್ನೆ ಶಂ ಬಾಯಿ ಅಥವಾ ಕೊಂಬಕಿಲಿ ದೀರ್ಘ ಕೊಟ್ಟಿವಿ ಅಂದರೆ ಶಂಭು ಅಂತ ಆಗುತ್ತೆ. ಇಲ್ಲಿ ಕೊಟ್ಟಿದ್ದೀನಿ ಶಂಭು ಅಂತ. ನೆಕ್ಸ್ಟ್ ಶಾ ಬರೆದು ಹೀಗೆ 2 ಡಾಟ್ಸ್ ಕೊಟ್ಟಿವಿ ಅಂದರೆ ಶಹ ಅಂತ ಆಗುತ್ತೆ. ಸೊ ಇದಿಷ್ಟು ಶಾ ಗುಣಿತಾಕ್ಷರಗಳಂತಾದ ಪದಗಳಾಗುತ್ತೆ. ಒಂದು ಸರಿ ಹೇಳಿ ನೋಡೋಣ. ಶಸ್ತ್ರಚಿಕಿತ್ಸೆ ಅಥವಾ ಇನ್ನೊಂದು ಪದ ಶಂಖ ಅಂತ. ನೆಕ್ಸ್ಟ್ ಶಾಕಿಲಿ ಶಾರದಾಂಬೆ ಅಥವಾ ಇನ್ನೊಂದು ಪದ ಸಾಕ್ಷಿ. ಗುಡಿಸು ಶಿಲಾಬಾಲಕಿ ಅಥವಾ ಇನ್ನೊಂದು ಪದ ಶಿಕ್ಷೆ.
ಶ ಗುಡಿಸಿದ ದೀರ್ಘ ಶೀ ಶೀತಲ ಯುದ್ಧ. ಶ ಕೊಂಬು ಶು ಶುಕ್ರವಾರ ಅಥವಾ ಇನ್ನೊಂದು ಪದ ಶುಂಠಿ. ಶ ಕೊಂಬು ಕಿಲಿ ಶೂಲಪಾನಿ. ಶ ಕೊಟ್ರಿಸಲಿ ಶೃಂಗೇರಿ ದೇವಿ ಅಂದರೆ ಶೃಂಗೇರಿ ದೇವಿ ಅಂತ. ಶಾಕೇತ್ವ ಶೆಟ್ಟಿನಾಡು. ಶಾಕೇತ್ವ ದೀರ್ಘ ಶೇಂಗಾ ಬೀಜ. ಇನ್ನೊಂದು ಪದ ಶೇಕಡ. ಶಾಕೈತ್ವ ಶೈಲಪುತ್ರಿ. ಇನ್ನೊಂದು ಪದ ಶೈಲಜ. ಶಾಕೇತ್ವ ಕೊಂಬು ಕಿಲಿ ಶೋ ಆಗುತ್ತೆ, ಅದಕ್ಕೆ ಆಂಗ್ಲ ಪದ ಶೋ ಫ್ಲವರ್ಸ್. ಛಾಯೇತ್ವ ಕೊಂಬು ಕಿಲಿ ದೀರ್ಘ ಶೋ ಆಗುತ್ತೆ, ಶೋಭನಾ ರಾಣಿ ಅಂತ ಪದ. ಶಾಕೋತ್ವ ಶೌರ್ಯವರ್ಧಕ. ಶಾಕೊಂಡ್ ಸೊನ್ನೆ ಶಂಖನಾದ ಅಥವಾ ಶಂಭೋ. ನೆಕ್ಸ್ಟ್ ಶಹ ಅಂತ. ಇದಿಷ್ಟು ಶಾಯಿಂದ ಬರುವಂತಹ ಗುಣಿತಾಕ್ಷರದ ಪದಗಳು. ಇದನ್ನು ಚೆನ್ನಾಗಿ ಓದಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ 2ನೇ ಶ ಗುಣಿತಾಕ್ಷರಗಳನ್ನು ನೋಡೋಣ.